ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಪತ್ನಿಯನ್ನ ಕಿಡ್ನಾಪ್ ಮಾಡಿದ್ದ ನಿರ್ಮಾಪಕ ಈಗ ಕಳ್ಳತನದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ನಿರ್ಮಾಪಕ ಹರ್ಷವರ್ಧನ್ ಪೊಲೀಸರು ಬಂಧಿಸಿದ್ದಾರೆ. ಬಂಗಾರ ಕಳ್ಳತನದ ಆರೋಪವನ್ನ ಈ ಹರ್ಷವರ್ಧನ್ ಎದುರಿಸ್ತಾ ಇದ್ದ. 10 ಬಾರಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಾರೆಂಟ್ ಜಾರಿಯಾಗಿದ್ರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ವಿಚಾರಣೆಗೆ ಹಾಜರಾಗದ ಕಾರಣ ಸದ್ಯ ಹರ್ಷವರ್ಧನ್ ಪೊಲೀಸರು ಬಂಧಿಸಿದ್ದಾರೆ. ಸಿದ್ದಾಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಹರ್ಷವರ್ಧನ್ ಬಂಧಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಪೊಲೀಸರು. ಮಗುವಿಗೋಸ್ಕರ ಪತ್ನಿಯನ್ನ ಕಿಡ್ನಾಪ್ ಮಾಡಿದ್ದ ಈ ಹರ್ಷವರ್ಧನ್ ಆಮೇಲೆ ಯಾವಾಗ ಕೇಸ್ ಆಗುತ್ತೋ ಕರ್ಕೊಂಡ್ಬಂದು ವಾಪಸ್ ಬಿಟ್ಟಿರ್ತಾನೆ ಮನೆ ಹತ್ರ. ಅದಾದ ಮೇಲೆ ಪೊಲೀಸರು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಈತನ ಮತ್ತಷ್ಟು ಕುಕೃತ್ಯಗಳು ಬಯಲಾಗತ್ತೆ. ಬೇರೆ ಬೇರೆ ಠಾಣೆಗಳಲ್ಲಿ ಈತನ ವಿರುದ್ಧ FIR ದಾಖಲಾಗಿರೋದು ಕೂಡ ಬಯಲಾಗತ್ತೆ. ಆ ಸಂದರ್ಭದಲ್ಲಿ ಸಿದ್ದಾಪುರ ಪೊಲೀಸರು ಈತನನ್ನ ಮತ್ತೆ ವಶಕ್ಕೆ ಪಡ್ಕೊಂಡಿರ್ತಾರೆ. ಇಲ್ಲಿಂದ ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಈತನ ಹಲವು FIRಗಳು ಬೇರೆ ಬೇರೆ ಕಡೆಗಳಲ್ಲಿ ಏನು ಕೇಸ್ಗಳು ದಾಖಲಾಗಿತ್ತೋ ಅದರ ಬಹಿರಂಗ ಆಗತ್ತೆ. ಅದೇ ರೀತಿಯಲ್ಲಿ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಬಂಗಾರ ಕಳ್ಳತನದ ಕೇಸ್ ಒಂದು ದಾಖಲಾಗಿರುತ್ತೆ. ಸಿದ್ದಾಪುರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿದ್ರು. ಈಗ ಬಂಧಿಸಿದ್ದಾರೆ ಹರ್ಷವರ್ಧನ್ ಅನ್ನ. ನಿನ್ನಲ್ಲೇನೋ ಹೇಳಬೇಕು ಅಂತ ಚಿತ್ರ ನಿರ್ಮಾಪಕ ಹರ್ಷವರ್ಧನ್ ಹೇಳಿದ್ದ. ಇಲ್ಲಿ ಕಿಡ್ನಾಪರ್ ಆಗಿರೋ ಈತ ಅಲ್ಲಿ ಕಳ್ಳ. ಮಗಳಿಗಾಗಿ ಪತ್ನಿ ಚೈತ್ರಾರನ್ನ ಅಪಹರಣ ಮಾಡಿದ್ದ ಈ ಹರ್ಷವರ್ಧನ್ ಇದೀಗ ಸಿದ್ದಾಪುರ ಪೊಲೀಸರು ಕಳ್ಳತನದ ಕೇಸ್ನಲ್ಲಿ ಈ ಹರ್ಷವರ್ಧನ್ ಅರೆಸ್ಟ್ ಮಾಡಿರುವಂಥದ್ದು. 2017ರಲ್ಲಿ ಸಿದ್ದಾಪುರದ ಕುಂಬಾರಕುಳಿ ಬಳಿ ಕಳ್ಳತನ ಮಾಡಿದಂತಹ ಆರೋಪ ಇತ್ತು. ಮನೆ ಬಾಗಿಲನ್ನ ಮುರಿದು ಬಂಗಾರವನ್ನ ಹರ್ಷವರ್ಧನ್ ಕದ್ದಿದ್ದ ಅನ್ನೋ ಆರೋಪ ಮಾಡಲಾಗಿತ್ತು. ಪ್ರಕರಣದಲ್ಲಿ ಬಂಧಿಯಾಗಿದ್ದ ಕೂಡ ಆಗ. ಅದಾದ ನಂತರ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬಂದಿರ್ತಾನೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಸುರೇಶ್, ಈ ಹರ್ಷವರ್ಧನ್ ಒಂದೊಂದೇ ಮುಖ ಬಯಲಾಗ್ತಾ ಇದೆ. ಶ್ರೀಧರ್ ಜಾಯಿನ್ ಆಗಿದ್ದಾರೆ ಫೋನ್ ಸಂಪರ್ಕಕ್ಕೆ. ಶ್ರೀಧರ್, ಈ ಹರ್ಷವರ್ಧನ್ ನಿರ್ಮಾಪಕ ಏನಿದ್ದಾನೆ, ಒಂದು ಕಡೆಗೆ ನಿರ್ಮಾಪಕ, ನಟ, ನಾನು ನಿರ್ದೇಶಕ ಅಂತ ಹೇಳ್ಕೊಂಡಿದ್ದ, ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದ್ದ. ಇವಾಗ ಕಳ್ಳತನದ ಆರೋಪ ಒಂದು ಹೊರಗಡೆ ಬಂದಿರುವಂಥದ್ದು 2017ರಲ್ಲಿ ನಡೆದಿದ್ದು ಅಂತ ಹೇಳಲಾಗ್ತಾ ಇದೆ. ಕಳ್ಳತನ ಮಾಡೋದಕ್ಕೆ ಕಾರಣ ಏನು? ಈತ ಸಿಕ್ಬಿದ್ದಿದ್ದ, ಮತ್ತೆ ಆತ ಜಾಮೀನಿಂದ ಹೊರಗಡೆ ಹೋದ್ಮೇಲೆ ಸಿಕ್ಕಿರ್ಲಿಲ್ಲ ಅಂತೇಳಿ ಏನೆಲ್ಲ ಡೀಟೇಲ್ಸ್ ಇದೆ ಶ್ರೀಧರ್? ನವೀನ್, ಏನಾಗಿತ್ತು ಅಂದ್ರೆ 2017ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹೊಲಗೇರಿ ಅನ್ನುವಂತಹ ಒಂದು ಗ್ರಾಮ ಏನಿರುತ್ತೆ, ಅಲ್ಲಿ ಕುಂಬಾರಕುಳಿ ಅನ್ನುವಂತಹ ಒಂದು ಗ್ರಾಮ ಇದೆ. ಅಲ್ಲಿಯ ಮನೆಯ ಬಾಗಿಲನ್ನು ಮುರಿದು ಬಂಗಾರವನ್ನ ಕಳ್ಳತನ ಮಾಡಿದ್ರು ಈ ಹರ್ಷವರ್ಧನ್. ಹಾಸನ ಮೂಲದ ಹರ್ಷವರ್ಧನ್ ಸಿದ್ದಾಪುರ ಪೊಲೀಸರಿಂದ ಬಂಧನಕ್ಕೆ ಕೂಡ ಒಳಗಾಗಿದ್ರು. ಆದ್ರೆ ಬಂಧನಕ್ಕೊಳಗಾಗಿ ಆಮೇಲೆ ಹಲವಾರು ಷರತ್ತಿನ ಮೂಲಕ ಜಾಮೀನನ್ನ ಕೂಡ ಪಡೆದಿದ್ರು. ಕೋರ್ಟ್ನಿಂದ ಈಗ 10 ಬಾರಿ ವಾರಂಟ್ ಕೂಡ ಜಾರಿಯಾಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ಈಗ ವಿಚಾರಣೆಗೆ ಹರ್ಷವರ್ಧನ್ ಅನ್ನೋರು ಏನಿದ್ದಾರೆ 10 ಬಾರಿ ವಾರಂಟ್ ಜಾರಿಯಾದ್ರೂ ಕೂಡ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಆದ ಕಾರಣ ಸಿದ್ದಾಪುರ ಕೋರ್ಟ್ ಮತ್ತೆ ಆದೇಶ ಮಾಡಿತ್ತು, ಇಲ್ಲ ಕೂಡಲೇ ಅವರನ್ನ ಬಂಧನ ಮಾಡಿ ಅಂತ. ಈ ಒಂದು ಎಲ್ಲಿದ್ದಾರೆ ಅನ್ನುವಂತಹ ಒಂದು ಜಾಡನ್ನು ಹಿಡಿದು ಹೊರಟಂತಹ ಸಿದ್ದಾಪುರ ಪೊಲೀಸರು ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಈ ಹರ್ಷವರ್ಧನ್ ಅನ್ನುವಂಥವರನ್ನ ಬಂಧನ ಮಾಡಿದ್ದಾರೆ. ನವೀನ್, ಶ್ರೀಧರ್, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.